ಅವರು. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಜಗವನ್ನು ಉದ್ಧರಿಸುವ ನೀನುವ ಸಖನೆ, ನಿನ್ನುದ್ಧಾರವೆಷ್ಟಾಯಿತು ಮಲ್ಕೊಂಡು ಮಾತಾಡ್ತಾರೆ. ನಾವೆಲ್ಲರೂ ಆತ್ಮೋದ್ಧಾರಕ್ಕಾಗಿ ಹಗಲು ಇರಲು ನಾವೆಲ್ಲ 90 ವರ್ಷ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ 90 ವರ್ಷದಲ್ಲೂ ಕೂಡ ಈಗಲೂ ಕೂಡ ಜಿಂಕೆಯಂತೆ ಎಲ್ಲ ಪ್ರವಾಸ ಮಾಡ್ತಾ ಇರ್ತಾರೆ. ಪ್ರವಾಸ, ಅನೇಕ ಕಾರ್ಯಕ್ರಮಗಳು, ಅನೇಕ ಪುಸ್ತಕಗಳು ಬರ್ತಾರೆ. ಅವ್ರಿಗೊಂದು ಕನಸಿದೆ, 101 ಚಿಕಿತ್ಸಾ ಕ್ರಮಗಳನ್ನು ಆಯುರ್ವೇದ ಹಿಡಿದು, ಪ್ರಕೃತಿ ಚಿಕಿತ್ಸೆಯಿಂದ ಹಿಡಿದು ಅನೇಕ ಪ್ರಕಾರದ ಆಯುರ್ವೇದಿಕ್ ಚಿಕಿತ್ಸೆಯಿಂದ ಅನೇಕ ಪ್ರಕಾರಗಳನ್ನು ಅವರು ನಮ್ಮೆಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ. ಸುಮಾರು 45 ವರ್ಷ ಹಿಂದೆನೆ ಅಂತಹ ಪರಮಪೂಜ್ಯರ ಸನ್ನಿಧಿಯಲ್ಲಿ ಅವರ ಹಿರಿಯ ಜಗತ್ತುಗಳ ಒಂದು ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನೀವೆಲ್ಲರೂ ಪುಣ್ಯವಂತರು, ಭಾಗ್ಯಶಾಲಿಗಳು. ಅವ್ರು ಹೇಳ್ತಾರೆ, ನಾವು ಹಿರಿತನವು ಎಟ್ಟಂಗೆ, ದೊರೆತನವು ತಟ್ಟಂಗೆ, ಗುರುತನವು ಹೊಲೆಯಂಗೆ, ಲೋಕದಳು ಕಿರಿತನವೇ ಲೆಸೆದ ಸರ್ವಜ್ಞ ಅಂತ ಹೇಳ್ತಾರೆ. ಅದರಿಂದ ಪರಮಪೂಜ್ಯರು ಅನೇಕ ರೀತಿಯಂಥ ಅನೇಕ ನಮಗೆಲ್ಲ ತಕ್ಕಂತಕ್ಕೂ ಮಾರ್ಗದರ್ಶನ ಮಾಡಿದರೆ ಅವರ ಬದುಕು ಅರ್ಥಪೂರ್ಣವಾಗಲಿ, ಅವರು ಇನ್ನೂ 100 ಕಾಲ ಅವರ ಬದುಕಲಿ, ಇಂಥ ಒಂದು ಶಕ್ತಿಯನ್ನು ಕೊಡಲಿ. ನನ್ನಂಥ 100 ಜನಗಳಿಗೆ, 1000 ಜನಗಳಿಗೆ ಇನ್ನೂ ಕೂಡ ಶಕ್ತಿಯನ್ನು ಕೊಡುವಂತ ಆಗಲಿ. ಆಸೀನವಾಗಿರಿಸಿ ಅನುದಿನವು ನಾನಿನ್ನ ಪೂಜಿಸುವೆನು. ಹೃತ್ಪೀಠದೊಳು ನಿನ್ನ ಆಸೀನವಾಗಿರಿಸಿ ಅನುದಿನವು ನಾನಿನ್ನ ಪೂಜಿಸುವೆನು. ಅಲ್ಲಿ ಜಪ ತಪ ಧ್ಯಾನ ಯೋಗ ವಿದ್ಯೆಯ ಕಲಿತು ಓಂಕಾರ ಮಂತ್ರವನು ನಿನದಿಸುವೆನು. ಓಂಕಾರ ಮಂತ್ರವನು ನಿನದಿಸುವೆನು. ಓ ಗುರುವೆ ಯೋಗೀಶ ನೀನೆ ನನಗ ಈಶ, ಕಟ್ಟಿರುವೆ ನಿನಗೊಂದು ಯೋಗಾಲಯ, ಕಟ್ಟಿರುವೆ